ನ್ಯೂಸ್ ಅಟ್ 11ಗೆ ಸ್ವಾಗತ. ನಾನು ಪ್ರತಿಮಾ. ವಿಷಪ್ರಸಾದಕ್ಕೆ 11 ಭಕ್ತರ ಬಲಿ, ಮೂವರನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆ. ಆಸ್ಪತ್ರೆಗಳ ಬಳಿ ಸಂಬಂಧಿಕರ ಆಕ್ರಂದನ. ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಅಸ್ವಸ್ಥರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಆದರೆ ಅಸ್ವಸ್ಥರನ್ನ ನೋಡೋದಕ್ಕೆ ಸಂಬಂಧಿಕರು ಮುಗಿ ಬೀಳ್ತಾ ಇದ್ದಾರೆ. ಆಸ್ಪತ್ರೆಯ ಒಳಗಡೆ ಪ್ರವೇಶಕ್ಕೆ ಪೊಲೀಸರು ತಡೆ ಹಿಡಿತಾ ಇದ್ದಾರೆ. ಹೀಗಾಗಿ ಅಸ್ವಸ್ಥರನ್ನ ನೋಡೋದಕ್ಕೆ ಸಂಬಂಧಿಕರು ಮುಗಿ ಕೂಡ ಬೀಳ್ತಾ ಇದ್ದಾರೆ. ಪೊಲೀಸರ ಜೊತೆ ಅಸ್ವಸ್ಥರ ಸಂಬಂಧಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸರ ಜೊತೆ ಮಾತಿನ ಚಕಮಕಿ ಕೂಡ ನಡೆದಿದೆ. ನಂತರ ಪೊಲೀಸರ ನೆರವಿನಲ್ಲೇ ಅಸ್ವಸ್ಥರ ವೀಕ್ಷಣೆಗೆ ಅವಕಾಶ ಸಿಕ್ಕಿದೆ. ಈಗ ಅಸ್ವಸ್ಥರನ್ನ ನೋಡೋದಕ್ಕೆ ಸಂಬಂಧಿಕರು ಮುಗಿ ಬೀಳ್ತಾ ಇದ್ದಾರೆ. ನಮ್ಮವರು ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಅವ್ರು ಹೇಗಿದ್ದಾರೆ ಏನು ಅಂತ ನೋಡೋದಕ್ಕೆ ಅಲ್ಲಿರುವಂತಹ ಸಂಬಂಧಿಕರು ತುಂಬಾ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಆದ್ರೆ ಪೊಲೀಸರು ಒಳಗಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಹೀಗಾಗಿ ಪೊಲೀಸರ ಜೊತೆಯೇ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾತಿನ ಚಕಮಕಿ ಕೂಡ ನಡೆದಿದೆ. ನಂತರ ಪೊಲೀಸರ ನೆರವಿನೊಂದಿಗೆನೆ ಅಸ್ವಸ್ಥರನ್ನ ವೀಕ್ಷಣೆ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಯಾಕೆಂದ್ರೆ ಬಹುತೇಕ ಮಂದಿಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಸಂಬಂಧಿಕರು ಕೂಡ ಬರ್ತಾ ಇದ್ದಾರೆ. ಅವರು ಹೇಗಿದ್ದಾರೆ, ಅವರ ಪರಿಸ್ಥಿತಿ ಏನು, ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅನ್ನುವಂತ ಆತಂಕ ಕೂಡ ಇದೆ. ಯಾಕಂದ್ರೆ 11 ಮಂದಿ ವಿಷ ಪ್ರಸಾದವನ್ನ ತಿಂದು ಸಾವನ್ನಪ್ಪಿದ್ದಾರೆ. ನಮ್ಮವರ ಕಥೆ ಏನಾಗಿದೆಯೋ ಅನ್ನುವಂತ ಆತಂಕ ಇದೆ. ಅವರನ್ನ ನೋಡೋದಕ್ಕೆ ಸಂಬಂಧಿಕರು ಬರ್ತಾ ಇದ್ದಾರೆ. ಆದ್ರೆ ತುಂಬಾ ಕ್ರೌಡ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಪೊಲೀಸರು ಅವ್ರನ್ನ ಒಳಗಡೆ ಬಿಡೋದಕ್ಕೆ ರೆಡಿ ಇರಲಿಲ್ಲ. ನಂತರ ಪೊಲೀಸರ ನೆರವಿನಲ್ಲೇ ಈಗ ಅವರನ್ನ ನೋಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಮನೆಗೆ ಬಂದು ಗುಡ್ಡೆ ಪೂಜೆ ಮಾಡ್ಬೇಕಂತ ಕರೆದಿದ್ದಾರೆ. ಮತ್ತೆ ಇಬ್ರು ಹೆಂಡತಿ ಗಂಡ ಇಬ್ರು ಹೋಗಿದ್ದಾರೆ ಗೋವಿಂದ ಸಾಹಿತ್ಯದಿಂದ. ಅವ್ರು ಪೂಜೆ ಆದ್ಮೇಲೆ ಪ್ರಸಾದ ತಿನ್ನಿ ನೀವು ಸ್ವಲ್ಪ ಅಂತ ಒಂದು ಚಿಂಡೆಬೇನವರು ಕೊಟ್ಟಿದ್ದಾರೆ. ಇವರು ಮತ್ತೆ ಫಸ್ಟೇ ಹುಷಾರಿರ್ಲಿಲ್ಲ, ಸ್ವಲ್ಪ ತಿಂದಿದ್ದಾರೆ. ಮತ್ತೆ 1 ಗಂಟೆ ಟೈಮ್ ಬಿಟ್ಟು ತುಂಬಾ ಸೀರಿಯಸ್ ಆದ್ರು ಮನೆಯಲ್ಲಿ. ಅಲ್ಲಿಂದ ಕಾರ್ ಮಾಡಿ ಕಾಮಗೇರಿ ತಗೊಂಡ್ಬಂದ್ವಿ. ಕಾಮಗೇರಿ ತಗೊಂಡ್ಬಂದು 2 ಬಾಟ್ಲು ಕಟ್ತೀವಿ. ಅಲ್ಲಿಂದ ಕರ್ಕೊಂಡ್ಬಂದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲೊಂದು 2 ಬಾಟ್ಲು ಕಟ್ಟಿದ್ದಾರೆ. ಅಲ್ಲಿಂದ ಜನನಿಂದ ಈಗ ಗೋಪಾಲ್ಗೌಡ ಏನ್ ಹೇಳಿದ್ದಾರೆ ಡಾಕ್ಟರ್? ಇವಾಗ ಡಾಕ್ಟರ್ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಾಘವೇಂದ್ರ. ಕೆಆರ್ ಆಸ್ಪತ್ರೆ ಬಳಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಸದ್ಯಕ್ಕೆ ಆಸ್ಪತ್ರೆ ಬಳಿ ಯಾವ ರೀತಿಯಾದಂತಹ ಸಿಚುವೇಶನ್ ಕಂಡು ಬರ್ತಾ ಇದೆ? ಯಾಕೆಂದ್ರೆ ಪೊಲೀಸರ ಜೊತೆಗೇನೆ ಅಸ್ವಸ್ಥರ ಸಂಬಂಧಿಕರು ಸ್ವಲ್ಪ ಮಾತಿನ ಚಕಮಕಿ ಕೂಡ ನಡೆಸಿದ್ದಾರೆ. ಈಗ ಪರಿಸ್ಥಿತಿ ಹೇಗಿದೆ? ಜೊತೆಗೆ ಚಿಕಿತ್ಸೆ ಪಡಿತಾ ಇರುವವರ ಆರೋಗ್ಯ ಸ್ಥಿತಿ ಹೇಗಿದೆ? ಎಸ್ ಪ್ರತಿಮಾ, ಏನು ನಿನ್ನೆ ಚಾಮರಾಜನಗರದ ಸುಳ್ವಾಡಿ ಗ್ರಾಮದಲ್ಲಿ ನಡೆದಂತ ಏನು ವಿಷಪ್ರಸಾದ ಸೇವನೆ ಪ್ರಕರಣದಲ್ಲಿ ಈಗಾಗಲೇ ಕೂಡ ಕೆಆರ್ ಆಸ್ಪತ್ರೆಯಲ್ಲಿ 100ಕ್ಕೂ ಹೆಚ್ಚು ಜನರು ಈಗ ಒಂದು ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಈ ಚಿಕಿತ್ಸೆ ಪಡಿತಿರುವಂತಹ ಎಲ್ಲಾ ಸಂಬಂಧಿಕರು ಅವರು ಕೂಡ ಅವ್ರ ಮನೆಯವರೆಲ್ಲರೂ ಕೂಡ ಈಗ ಆಸ್ಪತ್ರೆ ಮುಂಭಾಗದಲ್ಲಿ ಜಮಾಯಿಸಿದ್ದಾರೆ. ಅವರೆಲ್ಲರೂ ಕೂಡ ಅವರನ್ನು ನೋಡಬೇಕು ಅಂತ ಹೇಳಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಪ್ರಯತ್ನ ಪಡ್ತಿದ್ರು. ಈ ಸಂದರ್ಭದಲ್ಲಿ ಕೆಲವು ಕಾಲ ಏನು ಪೊಲೀಸರೊಂದಿಗೆ ಮಾತಿನ ಚಕಮಕಿ ಕೂಡ ನಡೆಯಿತು. ಆ ಸಂದರ್ಭದಲ್ಲಿ ಸಚಿವ ಪುಟ್ಟರಾಜ್ ಅವರು ಸ್ವತಃ ಮುಂದೆ ನಿಂತು ಏನು ಅವರ ಸಂಬಂಧಿಕರನ್ನು ನೋಡ್ಲಿಕ್ಕೆ ಅಂತ ಬಂದಿದ್ದಾರೆ. ಎಲ್ಲರನ್ನೂ ಕೂಡ ಒಬ್ಬೊಬ್ಬರಾಗಿ ಪೊಲೀಸರೊಂದಿಗೆ ಅವರಿಗೆ ಅನುವು ಮಾಡಿಕೊಟ್ಟಿದ್ರು. ಈಗಾಗಲೇ ಕೂಡ ಈ ಪ್ರಕರಣದಲ್ಲಿ ಸುಮಾರು 13 ಜನರು ಸಾವಿಗೀಡಾಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಇನ್ನೂ ಕೂಡ ಒಂದು ಸಾವಿನ ಸಂಖ್ಯೆ ಹೆಚ್ಚಾಗಬಹುದು ಅನ್ನೋ ಕೂಡ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಜೊತೆಗೆ ಈಗಾಗಲೇ ಕೂಡ ಏನು ಚಿಕಿತ್ಸೆ ಪಡಿತಾ ಇದ್ದಾರೆ, ಇಲ್ಲಿಂದ ಇಲ್ಲಿ ಹೆಚ್ಚಿನ ಚಿಕಿತ್ಸೆ ಬೇಕಾದ್ರನ್ನ ಇಲ್ಲಿಂದ ಮೈಸೂರಿನ ವಿವಿಧ ಖಾಸಗಿ ಆಸ್ಪತ್ರೆಗೂ ಕೂಡ ಸುಮಾರು 30ಕ್ಕೂ ಹೆಚ್ಚು ಜನರನ್ನು ಮೈಸೂರಿನ ವಿವಿಧ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ರೆ, ಎಲ್ಲೋ ಒಂದು ಕಡೆ ಈಗ ಮೈಸೂರಿನ ಕೆಆರ್ ಆಸ್ಪತ್ರೆ ಮುಂಭಾಗ ಒಂದು ಆತಂಕದ ಛಾಯೆ ಮನೆ ಮಾಡಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಇಂದು ಏನಾಗುತ್ತೋ, ಎಷ್ಟು ಜನರು ಪ್ರಾಣ ಕಳ್ಕೋತಾರೋ ಅನ್ನೋ ಭೀತಿಯಲ್ಲಿ ಅವರ ಸಂಬಂಧಿಕರು ಇರುವಂತದ್ದು. ಮತ್ತೆ ಜೊತೆಗೆ ಜಿಲ್ಲಾಡಳಿತವು ಕೂಡ ಈಗ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಏನಿವತ್ತು ನಡೀತಿರುವಂತಹ ಪ್ರಕರಣ ಇದೆ, ಈ ಪ್ರಕರಣದಲ್ಲಿ ಸಾಕಷ್ಟು ಜನರು ಈಗ ಕೆಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಇನ್ನೂ ಕೂಡ ಬರ್ತಾ ಇದ್ದಾರೆ. ಇಂದು ಕೂಡ ಬೆಳಗ್ಗೆನೂ ಕೂಡ ಇಬ್ಬರು ಗರ್ಭಿಣಿಯರು ಕೂಡ ಈಗ ಅನೂರು ಆಸ್ಪತ್ರೆಯಿಂದ ಮೈಸೂರಿಗೆ ರವಾನೆ ಆಗಿದ್ರು. ಈಗ ಮೈಸೂರಿನಲ್ಲಿ ಅವರಿಗೂ ಕೂಡ ಒಂದು ಕೆಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಿದ್ದಾರೆ. ನಿನ್ನೆ ನಡೆದಂತಹ ಒಂದು ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ನಿನ್ನೆ ನಡೆದಂತಹ ಏನು ಸುಳ್ವಾಡಿ ಗ್ರಾಮದಲ್ಲಿ ಒಂದು ಪ್ರಕರಣ ಇತ್ತು. ಆ ಪ್ರಕರಣದಲ್ಲಿ ಹೆಚ್ಚಿನ ಜನರು ಓಂ ಶಕ್ತಿಯ ಭಕ್ತರಾಗಿದ್ರು. ಓಂ ಶಕ್ತಿಯ ಹೋಗುವಂತ ಭಕ್ತರು ನಿನ್ನೆ ಆ ಒಂದು ದೇವಸ್ಥಾನಕ್ಕೆ ಬಂದು ಪ್ರಸಾದವನ್ನು ಸೇವಿಸಿದ್ರು. ಆ ಪ್ರಸಾದ ಸೇವನೆ ರಾಘವೇಂದ್ರ, ಅಲ್ಲಿ ಸಂಬಂಧಿಕರು ಕೂಡ ಇರೋದ್ರಿಂದ ಈ ವಿಚಾರದ ಬಗ್ಗೆ ಏನ್ ಹೇಳ್ತಾರೆ, ಅವರನ್ನ ಮಾತನಾಡಿಸ್ತೀರಾ? ಖಂಡಿತವಾಗಿಯೂ ಪ್ರತಿಮಾ, ಈಗ ನಮ್ಮ ಜೊತೆ ಏನು ಓಂ ಶಕ್ತಿಯ ಭಕ್ತರು ಅಂದ್ರೆ ನಿನ್ನೆ ಓಂ ಶಕ್ತಿ ಬಂದಂತ ಸುಮಾರು 30 ಜನ ಭಕ್ತರಲ್ಲಿ ಸುಮಾರು 27 ಜನರು ಭಕ್ತರು ಎಲ್ಲರೂ ಕೂಡ ಅಸ್ವಸ್ಥರಾಗಿದ್ರು. ಈಗ ಓಂ ಶಕ್ತಿಯ ಭಕ್ತರು ಒಬ್ಬರಾದಂತವರು ಗುರುಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನೇ ಕೇಳೋಣ, ಅವತ್ತು ನಿನ್ನೆ ಏನಾಯ್ತು ಪ್ರಕರಣ, ಯಾಕೆ ಹೀಗಾಯ್ತು ಅನ್ನೋದನ್ನ. ಸರ್ ನಮಸ್ತೆ ಸರ್. ಸರ್, ನಿನ್ನೆ ನಿಮ್ಮ ಊರಿನಲ್ಲಿ ಒಂದು ಪ್ರಕರಣ ನಡೆಯಿತು. ಏನು ನಿಮ್ಮ ದೇವಸ್ಥಾನದ ಉದ್ಘಾಟನೆ ಸಂದರ್ಭದಲ್ಲಿ ಪ್ರಸಾದ ಕೊಟ್ಟರು. ಆ ಪ್ರಸಾದದಲ್ಲಿ ಸಾಕಷ್ಟು ಜನರು ಅಸ್ವಸ್ಥರಾಗಿ ಸುಮಾರು ಈಗ 100 ಜನಕ್ಕೂ ಹೆಚ್ಚಾಗಿದೆ. ಏನಾಯ್ತು ಸರ್ ನಿನ್ನೆ ಘಟನೆ? ನಿನ್ನೆ ಪ್ರಸಾದ ಕೊಟ್ಟಿದ್ದಾರೆ, ಕುದುಲೆ ಪೂಜೆ ಮಾಡಿದ್ದಾರೆ ಸರ್. ದೇವಸ್ಥಾನ ಹೊಸ ದೇವಸ್ಥಾನ ಕಟ್ಟಕ್ಕೆ ನಾವು ಕುದುಲೆ ಪೂಜೆ ಮಾಡೋದು. ನಾನು ಹೋಗಿ ಪೂಜೆ ಮಾಡಿಕೊಂಡು ನಾನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬಿಟ್ಟೆ ನಮ್ಮ ಮಿಸಸ್ನ.
ಇವರು ಕುದುರೆ ಪೂಜೆ ಮಾಡಿಬಿಟ್ಟು ಅಲ್ಲಿ ಪ್ರಸಾದ ಕೊಟ್ಟಿದ್ದಾರೆ. ಎಲ್ಲ ಈಸುವಾಗ ಭಾಷಣ ಬಂದಿದ್ದಾರೆ, ಏನೋ ಭಾಷಣ ಹೊಡಿತದ ಹಂಗಂತ ಹೇಳಿದ್ದಾರೆ. ಮಕ್ಕಳ ಮಾತ್ರ ಚಿನ್ನ ಮಕ್ಕಳೇ ಹೇಳಿದ್ದಾರೆ, ನನ್ ಭಾಷಣ ಹೊಡಿತದಮ್ಮ, ನನ್ಗೆ ಊಟ ಬೇಡ ಅಂತ ಹೇಳಿದ್ದಾರೆ. ಇಲ್ಲ ದೇವಸ್ಥಾನ ಊಟ ಅದು ಕಲ್ಪೂರ ಹಾಕಿದಾರೆ ಅಂತ, ತಿನ್ನು ಏನೂ ಆಗಲ್ಲ ಹಂಗಂದು ಮಕ್ಕಳು ದೊಡ್ಡವರು ಎಲ್ಲ ತಿನ್ನಿವರೆ. ಇದ್ರಲ್ಲಿ 3 ಜನ ನಮ್ಮವರು 3 ಜನ ತೀರೋಗ್ಬಿಟ್ರು. ಪುನಃ 2 ಜನ ಇಲ್ಲಿ 2, ಆ ಹಾಸ್ಪಿಟ್ಲ್ 2, ಅಲ್ಲಿ 2 ಹಂಗಂತ ಕೇಳ್ತಾರೆ. ನನಗೆ ಅಡ್ರೆಸ್ ಗೊತ್ತಿಲ್ಲ, ಆಟವನ್ನು ಕೇಳಿ ನಾನು ಹೋಯ್ತೀನಿ. ಸರ್, ನಿನ್ನೆ ನಿಮ್ಮೂರಲ್ಲಿ ನಡೆದಂತ ಪ್ರಕರಣದಲ್ಲಿ ಸಾಕಷ್ಟು ಓಂ ಶಕ್ತಿಯ ಭಕ್ತರು ಒಂದು ಅಸ್ವಸ್ಥರಾಗಿದೆ. ಯಾಕೆ ಸರ್ ನಿಮ್ಮನ್ನ ಕರೆದಿದ್ರೆ ಯಾರು, ಅಥವಾ ನೀವೇ ಸ್ವತಃ ಹೋಗಿದ್ದೆ ಸರ್? ಯಾವ ಕಾರಣಕ್ಕೋಸ್ಕರ ಆ ದೇವಸ್ಥಾನಕ್ಕೆ ಬಂದಿದ್ರೆ? ದೇವಸ್ಥಾನ ಅಡಿಗಡಿಗೆ ಹೋಗೋ, ನಾವು ಪಕ್ಕದವರು ಒಂದು 10 ಕಿಲೋಮೀಟರ್. ಯಾವತ್ತು ನಮ್ಗೆ ಹೋಗ್ಬೇಕು ಅಂದ್ರೆ ಆವತ್ತು ಹೋಗ್ಬಹುದು. ಬಸ್ ನಡ್ಕೊಂಡು ಹೋಗಿ ದೇವಸ್ಥಾನ ಹತ್ರ ಒಂದು 10 ಗಂಟೆ ದೇವ್ರು ಮುಗಿದ್ಬಿಟ್ಟು 10 ಗಂಟೆ ಮೇಲೆ ಬಂದ್ಬಿಡು ಮನೆಗೆ. ಪ್ರತಿಮಾ, ಇದು ಓಂ ಶಕ್ತಿ ಭಕ್ತರು ಹೇಳೋ ಮಾತು. ನಿನ್ನೆ ನಡೆದಂತ ಏನು ಪ್ರಕರಣ ಇತ್ತು, ಆ ಪ್ರಕರಣದಲ್ಲಿ ನಾವು ದೇವರ ಸೇವೆಗಾಗಿ ಹೋಗಿದ್ವಿ. ಆ ಸಂದರ್ಭದಲ್ಲಿ ಒಂದು ಏನು ಆ ದೇವಸ್ಥಾನದ ಗೋಪುರದ ಉದ್ಘಾಟನೆ ಇತ್ತು, ಆಗ ಪ್ರಸಾದವನ್ನು ಕೊಟ್ಟರು. ಪ್ರಸಾದದಲ್ಲಿ ಚಿಕ್ಕ ಮಕ್ಕಳಿಗೂ ಕೂಡ ಒಂದು ವಿಷದ ವಾಸನೆ ಹೊಳಿತು. ಆದ್ರೆ ದೇವರ ಪ್ರಸಾದ ಅಂತ ಹೇಳಿ ಅದನ್ನು ನಿರಾಕರಿಸ ಮಾಡುದು ಅಂತ ಹೇಳಿ ಸೇವನೆ ಮಾಡಿದ್ರು. ಹಾಗಾಗಿ ಸಾಕಷ್ಟು ಜನರು ಓಂ ಶಕ್ತಿ ಭಕ್ತರು ಆತಂಕಗೊಂಡಿದೆ ಅಂತ ಹೇಳಿದ್ರು. ಜೊತೆಗೆ ಇನ್ನೂ ಕೂಡ ನಮ್ಮ ಜೊತೆ ಅವರ ಕೆಲವೊಬ್ರು ಅಸ್ವಸ್ಥರಾದ ಸಂಬಂಧಿಕರಿದ್ದಾರೆ, ಅವರನ್ನು ಮಾತಾಡ್ಸೋಣ ಪ್ರಯತ್ನ ಮಾಡ್ತೀನಿ. ಸರ್, ನಮಸ್ತೆ ಸರ್. ಸರ್, ನಿಮ್ಮೂರಲ್ಲೂ ಕೂಡ ನಿನ್ನೆ ಒಂದು ಪ್ರಕರಣ ನಡೀತು. ಆ ಪ್ರಕರಣದಲ್ಲಿ ನಿಮ್ಮ ಕಡೆಯವರು ಎಷ್ಟು ಜನ ಇದಾಗಿದ್ದಾರೆ ಸರ್? ಸರ್, ನಮ್ಮ ಕಡೆಯವರು ಒಂದು 10 ಸೀಟ್ ಸರ್. ನಾರ್ಮಲ್ ಆಗಿ ಸತ್ತಿಗೇನು ಹೋಗಿಲ್ಲ, ಅವ್ರು ದರ್ಶನಕ್ಕೆ ಅಂತ ಹೋಗಿ ಬೆಳೆದವರು, ಮಾದೇಶ್ವರ ಬೆಳೆದವರು ಇನ್ನೂ ಅಡ್ಮೆಂಟ್ ಆಗಿದ್ದಾರೆ. ದೊಡ್ಡಣ್ಣದಲ್ಲಿ 2 ಸೀಟ್ ತೀರೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ನಮ್ಮ ಅತ್ತೆಯವರು ಅಡ್ಮೆಂಟ್ ಆಗಿದ್ದಾರೆ, ಇವಾಗ ತುಂಬಾ ಸೀರಿಯಸ್ ಇದೆ ಸರ್. ಸರ್, ನಿನ್ನೆ ನಡೆದಂತ ಪ್ರಕರಣ ನಿಮಗೆ ಗೊತ್ತಿತ್ತ ಅಥವಾ ಬೇರೆ ತರ ಏನಾದ್ರು ಯಾವ್ದಾದ್ರು ದ್ವೇಷಕ್ಕೆ ರೀತಿ ಮಾಡಿರೋದ ಸರ್? ನಮಗೆ ಗೊತ್ತೇ ಇಲ್ಲ ಸರ್. ಹಿಂಗಾಗತ್ತಂತ ಗೊತ್ತಿಲ್ಲ ಸರ್. ನಾನು ಹೋಗ್ಬೇಕಾದನ್ನು ದೇವಸ್ಥಾನಕ್ಕೆ, ನನಗೆ ಕೆಟ್ಟ ಗೆಣಸು ಬೀಳ್ತು 4:15, ಅದಕ್ಕೆ ನಾನು ಹೋಗ್ಲಿಲ್ಲ. ನಾನು ಮನೆಯಲ್ಲೇ ಕೆಲಸ ಮಾಡ್ಕೊಂಡು ಇದ್ಕೊಬಿಟ್ಟೆ ಸರ್. ಸರ್, ಈಗ ನಿಮ್ಮೂರವರು ಸೇರಿ ಎಷ್ಟು ಜನ ಈ ಒಂದು ದುರಂತದಲ್ಲಿ ಇದಾಗಿರ್ಬೋದು ಸರ್? ಸುಮಾರಾಗಿ ನಮ್ಮ ಬ್ಯಾಡ್ ಕಂಪನಿದಲ್ಲಿ ಸರ್ ಒಂದು 10 ಸೀಟ್ ಏನೋ ಮರಣ ಆಗಿರ್ಬೋದು ಸರ್. 10-15 ಸೀಟ್ ಮರಣ ಆಗಿದ್ದಾರೆ. ಪ್ರತಿಮಾ, ಈಗ ಈ ಸ್ಥಳೀಯರು ಕೂಡ ಹೇಳುವಂತದ್ದು ಅಂದ್ರೆ ಅವರ ಸಂಬಂಧಿಕರು ಹೇಳ್ತಾ ಇದ್ದಾರೆ, ಈಗಾಗಲೇ ಕೂಡ ನಮ್ಮೂರಿನಲ್ಲಿ ನಡೆದಂತ ಒಂದು ಪ್ರಕರಣದಲ್ಲಿ ಸಾಕಷ್ಟು ಜನರು ಕೂಡ ಈಗ ಹಾಸ್ಪಿಟಲ್ ಇನ್ನೊಬ್ರು ಕೂಡ ಜೊತೆಲಿ ಬಂದಿದ್ದಾರೆ, ಅವರನ್ನು ಕೂಡ ಒಂದು ಪ್ರಯತ್ನ ಮಾಡ್ತೀನಿ. ಸರ್, ನಮಸ್ತೆ. ಸರ್, ನಿನ್ನೆ ನಿಮ್ಮೂರಲ್ಲಿ ಒಂದು ಪ್ರಕರಣ ನಡೀತು. ಆ ಪ್ರಕರಣದಲ್ಲಿ ಈಗ ಎಷ್ಟು ಜನ ಇದ್ದಾಗಿದ್ದಾರೆ ಸರ್? ನಮ್ಮ ಮಾದೇಶ್ವರ ಬೆಟ್ಟದಿಂದ 2 ಸೀಟ್ ಬಂದಿದ್ರು, ದೇವಸ್ಥಾನಕ್ಕೆ ಬಂದಿದ್ರು. ಇವಾಗ ಬಂದು ಒಬ್ರು ತೀರೋದ್ರು. ಇವಾಗ ಆಂಬುಲೆನ್ಸ್ ತಗೊಂಡೋಗಿ ಇವಾಗ ಹೋದ್ರು. ಇವಾಗ ಬೆಟ್ಟ ಯಾಕಾಯ್ತು ಸರ್ ಈ ಘಟನೆ? ಯಾಕಾಯ್ತು, ಏನಕ್ಕೆ ಗೊತ್ತಿಲ್ಲ ಸರ್. ದರ್ಶನಕ್ಕೆ ಹೋದ್ರು, ದರ್ಶನ ಮಾಡ್ಕೊಂಬರ ಮುಂತ ಹೋದ್ರಿ 2 ಸೀಟು. ನನ್ನ ಮಗನವೇ ಇನ್ನೊಬ್ರು 2 ಸೀಟು. ಒಬ್ರು ಇಲ್ಲೇ ಇದ್ದಾರೆ. ಇವಾಗ ಒಬ್ರು ಆಂಬುಲೆನ್ಸ್ ಅಂತ ತಗೊಂಡ್ ಹೋದ್ರಿ ಇವಾಗ ಬೆಟ್ಟ, ಮಾದೇಶ್ವರ ಬೆಟ್ಟ. ಸರ್, ಏನಾಯ್ತು ಆಕ್ಚುಲಿ ಘಟನೆ ಯಾಕಾಯ್ತು? ಒಂದು ಗೊತ್ತಿಲ್ಲ ಸರ್ ನಮ್ಗೆ. ನಮಗೆ ಗೊತ್ತಿಲ್ಲ ಈ ತರ ಫಂಕ್ಷನ್ ಅದೇನೋದೇ ಗೊತ್ತಿಲ್ಲ ನಮ್ಗೆ. ನಮ್ಮ ಹುಡುಗರು ಮಾತ್ರ ದರ್ಶನ ಮಾಡಕ ಬಂದ್ರು. ಸರ್, ಈಗ ಅಲ್ಲಿ ಹೇಳೋ ಪ್ರಕಾರ ಅಲ್ಲಿಯವರ ಯಾರೋ ಒಬ್ರು ಪ್ರಸಾದಕ್ಕೆ ವಿಷ ಹಾಕಿದ್ದಾರೆ, ಹಾಗಾಗಿ ಒಂದು ಘಟನೆ ನಡೆದಿದೆ ಅಂತ ಹೇಳ್ತಾರೆ. ಈಗ ಒಂದು ನಿಜವಾಗ್ಲೂ ಕೂಡ ಪ್ರಸಾದಕ್ಕೆ ವಿಷ ಹಾಕ್ತಾರೆ ಸರ್? ಏನೂ ಗೊತ್ತಿಲ್ಲ ಸರ್, ಅದು ನಮ್ಗಂತೂ ಗೊತ್ತಿಲ್ಲ, ಆ ದೇವ್ರಿಗೆ ಗೊತ್ತು. ಒಟ್ಲೆ ನಮ್ಮ ಮಾದೇಶ್ವರನ ಬೆಟ್ಟದಿಂದ ನಮ್ಗೆ ಅದಕ್ಕೂ ಇದಕ್ಕೂ ದೂರ. ಒಟ್ಟಾರೆ ಪ್ರತಿಮಾ, ಏನು ಈ ಒಂದು ಘಟನೆಯಲ್ಲಿ ಏನು ಆ ಒಂದು ರಾಮಾಪುರ ಹೋಬಳಿ ಸುತ್ತಮುತ್ತಲ ಗ್ರಾಮದಲ್ಲಿ 100 ಜನರು ಒಂದು ಪ್ರಸಾದವನ್ನು ತಿನ್ನೋ ಜಾಸ್ತಿ ಇದೆ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಇನ್ನೂ ಕೂಡ ಹೆಚ್ಚಿನ ಜನರು ಒಂದು ಅಸ್ವಸ್ಥರಾಗುವ ಸಾಧ್ಯತೆ ಇದೆ ಅನ್ನೋದು ಸ್ಥಳೀಯರು ಹೇಳೋ ಮಾತು. ಪ್ರತಿಮಾ, ಓಕೆ, ಧನ್ಯವಾದ ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಹನೂರಿನ ಸರ್ಕಾರಿ ಆಸ್ಪತ್ರೆಯ ಬಳಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. 4 ಮೃತದೇಹಗಳ ಒಂದು ಮರಣೋತ್ತರ ಪರೀಕ್ಷೆ ಎಲ್ಲಾ ರೀತಿಯಂತಹ ಸಿದ್ಧತೆಗಳನ್ನು ಕೂಡ ಈಗಾಗಲೇ ನಡೆಸುತ್ತಿರುವಂತದ್ದು ನೀವು ದೃಶ್ಯಾವಳಿಯಲ್ಲಿ ಕೂಡ ನೀವು ನೋಡ್ತಾ ಇರಬಹುದು. ಇದು ಹನ್ನೂರಿನಲ್ಲಿರುವಂತಹ ಒಂದು ಸರ್ಕಾರಿ ಆಸ್ಪತ್ರೆ ಆವರಣ. ಈ ಒಂದು ಆವರಣದಲ್ಲಿ ಈಗಾಗಲೇ ಮರಣೋತ್ತರ ಪರೀಕ್ಷೆಗೆ ಅಂತಲೇ 4 ಮೃತದೇಹಗಳನ್ನ ಈಗಾಗಲೇ ಆಸ್ಪತ್ರೆ ಕರ್ತಾ ಇರಲಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಸಂಬಂಧಿಕರೆಲ್ಲರೂ ಕೂಡ ಈಗಾಗಲೇ ಆಸ್ಪತ್ರೆಯ ಮುಂಭಾಗದಲ್ಲಿ ಜಮಾಯಿಸಿದ್ದಾರೆ. ಜೊತೆಗೆ ಅವರ ಅಕ್ಕನನ್ನು ಕೂಡ ನೀವು ನೋಡ್ತಾ ಇರಬಹುದು. ಒಂದಷ್ಟು ಸಂಬಂಧಿಕರು ಮರಣೋತ್ತರ ಪರೀಕ್ಷೆಯನ್ನ ಮಾಡಬೇಡಿ ಅಂತ ಒಂದು ಪೊಲೀಸರಿಗೆ ಕೈ ಮುಗಿದು ಕೇಳ್ತಿರುವಂತಹ ಒಂದು ದೃಶ್ಯಾವಳಿಗಳು ಕೂಡ ಈಗಾಗಲೇ ನೀವು ನೋಡ್ತಾ ಇರ್ಬೋದು. ಈ ಒಂದು ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಸಂಬಂಧಿಕರು ಈಗಾಗಲೇ ಒಂದು ಗೋಗೆರಿತಿದ್ದಾರೆ, ಅಳ್ತಾ ಇದ್ದಾರೆ ಅನ್ನೋದನ್ನ. ಅದರಲ್ಲೂ ಕೆಲವೊಬ್ಬ ಸಂಬಂಧಿಕರು ಪೊಲೀಸರಿಗೆ ಕೈ ಮುಗಿದು ಕೇಳ್ಕೊಂತಿರುವಂತಹದ್ದು, ಯಾವುದೇ ಕಾರಣಕ್ಕೂ ಮರಣೋತ್ತರ ಪರೀಕ್ಷೆಯನ್ನ ಮಾಡಬೇಡಿ, ಹಾಗೆಯೇ ನಮಗೆ ಮೃತದೇಹಗಳನ್ನ ನಮಗೆ ಕೈಗೆ ಕೊಡಿ ಅನ್ನುವಂತಹ ಮಾತನ್ನು ಈಗಾಗಲೇ ಪೊಲೀಸರು ಹೇಳ್ತಾರೆ. ಆ ನಿಟ್ಟಿನಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಆಸ್ಪತ್ರೆಯ ಆವರಣದಲ್ಲಿ ಮಾಡಿಕೊಂಡಿದ್ದಾರೆ. ಮುಂಜಾಗ್ರತೆಯ ಕ್ರಮವಾಗಿ ಈಗಾಗಲೇ KSRTC ಆಸ್ಪತ್ರೆಯ ಮುಂಭಾಗಕ್ಕೆ ಕರೆತಂದಿದ್ದಾರೆ. ಜೊತೆಗೆ
ಸಂಬಂಧಿಕರೆಲ್ಲರೂ ಕೂಡ ಅಷ್ಟೇ ಈಗಾಗಲೇ 4 ಮೃತದೇಹಗಳ ಕುಟುಂಬಸ್ಥರೆಲ್ಲರೂ ಕೂಡ ಈಗಾಗಲೇ ಆಸ್ಪತ್ರೆಯ ಆವರಣಕ್ಕೆ ಆಗಮಿಸಿದ್ದಾರೆ. ಎಲ್ಲರೂ ಕೂಡ ಆಕ್ರಂದನವನ್ನ ಈಗಾಗಲೇ ಹೊರ ಹಾಕ್ತಿರುವಂತಹದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಕೂಡ ಈಗಾಗಲೇ ಆನೂರು ಪೊಲೀಸರು ಬಿಗಿ ಬಂದೋಬಸ್ತೊಂದಿಗೆ ಮರಣೋತ್ತರ ಪರೀಕ್ಷೆ ಎಲ್ಲಾ ರೀತಿಯಂತಹ ಒಂದು ಸಿದ್ಧತೆಗಳನ್ನ ಕೂಡ ಈಗಾಗಲೇ ನಡೆಸ್ಕೊತಿದ್ದಾರೆ. ಒಂದು ಕಡೆ ಆನೂರಿನ ಪೊಲೀಸರು 4 ಮೃತದೇಹಗಳ ವಿವರಗಳನ್ನು ಈಗಾಗಲೇ ಕುಟುಂಬಸ್ಥರಿಂದ ಈಗಾಗಲೇ ಕಳಿಸಿದ್ದಾರೆ. ಬಹುತೇಕ ಇನ್ನ 10 ರಿಂದ 15 ನಿಮಿಷದಲ್ಲಿ ಮೃತದೇಹಗಳ ಒಂದು ವಿವರಗಳನ್ನು ಪಡೆದಂತಹ ಬಳಿಕ ಸುಮಾರು 9:30 ವೇಳೆಗೆ ಪೋಸ್ಟ್ ಮಾರ್ಟಂ ಕೂಡ ಆರಂಭ ಮಾಡಿರುವಂತಹದ್ದು. 1 ಗಂಟೆಯ ವೇಳೆಗೆ ಅಂದ್ರೆ ಸುಮಾರು 11 ಗಂಟೆಯ ವೇಳೆಗೆ ಮೃತದೇಹಗಳ ಒಂದು ಮರಣೋತ್ತರ ಪರೀಕ್ಷೆಯನ್ನು ಮುಗಿಸಿದಂತಹ ಬಳಿಕ ಕುಟುಂಬಸ್ಥರಿಗೆ ಮೃತದೇಹಗಳನ್ನು ಹಸ್ತಾಂತರ ಮಾಡುವ ಎಲ್ಲಾ ರೀತಿಯಂತಹ ಸಾಧ್ಯತೆಯೂ ಕೂಡ ಇದೆ. ನೀವು ಈ ಒಂದು ದೃಶ್ಯಾವಳಿಯಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು. ಈಗಾಗಲೇ ಮೃತದೇಹವನ್ನ ಯಾವುದೇ ಕಾರಣಕ್ಕೂ ಕೂಡ ಮರಣೋತ್ತರ ಪರೀಕ್ಷೆ ಮಾಡಬೇಡಿ, ಹಾಗೆಯೇ ನಮಗೆ ವಾಪಸ್ ಕೊಡಿ ಅಂತ ಯಾವ ರೀತಿ ಅವರು ಕಣ್ಣೀರನ್ನು ಹಾಕ್ತಿದ್ದಾರೆ ಅಂತ. ಆಗ್ಲೇ ಕೂಡ ಅಷ್ಟೇ ಈ ಒಂದು ಆವರಣದಲ್ಲಿ ಒಂದಿಬ್ಬರು ಮಹಿಳೆಯರು ಕೂಡ ಅಷ್ಟೇ ಪೊಲೀಸರು ಕೈ ಮುಗಿದು ಕೇಳ್ಕೊಂಡ್ರು. ಈ ಒಂದು ದೃಶ್ಯವನ್ನು ಕೂಡ ನೋಡ್ಬೋದು. ಕೆಲವೊಂದು ಒಂದು ದೃಶ್ಯ ನೋಡಿದ್ರೆ ಯಾಕೆ ನೋವಾಗಲ್ಲ, ಯಾಕಂದ್ರೆ ಆ ಒಂದು ಪುಟ್ಟ ಮಗು, ಕೇವಲ 1 ತಿಂಗಳ ಮಗು, ಅದು ಆ 1 ತಿಂಗಳ ಮಗುಗೆ ಈಗ ಏನಾಗ್ತಿದೆ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ. ಅಂತಹ ಮಗು ಕೂಡ ಈಗಾಗಲೇ ಈ ಒಂದು ಆಸ್ಪತ್ರೆಯ ಆವರಣಕ್ಕೆ ಬಂದಿದೆ. ಆ ಒಂದು ಮಗು ಕೂಡ ಅಷ್ಟೇ ಎಲ್ಲರೂ ಕಣ್ಣೀರು ಹಾಕ್ತಿರುವಂತಹ ಒಂದು ದೃಶ್ಯಾವಳಿಯನ್ನು ಮಗು ನೋಡ್ತಾ ಇದೆ. ನಿಜಕ್ಕೂ ಕೂಡ ಇಂತಹ ಸ್ಥಿತಿ ಯಾರಿಗೂ ಕೂಡ ಬರಬಾರ್ದು. ಯಾಕಂದ್ರೆ ದೇವಸ್ಥಾನದ ಪ್ರಸಾದವನ್ನು ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ಜೊತೆಗೆ ಸಾವಿನ ಸಂಖ್ಯೆ ಕೂಡ ಈಗಾಗಲೇ 11ಕ್ಕೆ ಇದೆ. ಅದರಲ್ಲಿ 4 ಮೃತದೇಹಗಳು ಆನೂರು ಸರ್ಕಾರಿ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ಅಂತ ಬಂದಿರುವಂತಹದ್ದು. ಸದ್ಯಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ 4 ಮೃತದೇಹಗಳ ಮರಣೋತ್ತರ ಪರೀಕ್ಷೆ ಮರಣೋತ್ತರ ಪರೀಕ್ಷೆ ಪ್ರಕ್ರಿಯೆ ಎಲ್ಲವನ್ನೂ ಮುಗಿದಂತಹ ಬಳಿಕ 4 ಮೃತದೇಹಗಳನ್ನು ಕುಟುಂಬದವರಿಗೆ ಹಸ್ತಾಂತರ ಮಾಡಲಾಗಿರುವಂತಹದ್ದು. ಜೊತೆಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಆನೂರು ಪೊಲೀಸರು ಈಗಾಗಲೇ ಆಸ್ಪತ್ರೆ ಆವರಣದಲ್ಲಿ ಎಲ್ಲಾ ರೀತಿಯಂತಹ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಯಾವುದೇ ರೀತಿಯ ಅನಾಹುತ ಆಗದ ರೀತಿಯಲ್ಲಿ ಏರ್ಪಾಟನ್ನ ಮಾಡಿಕೊಂಡಿದ್ದಾರೆ. ಕ್ಯಾಮರಾಮ್ಯಾನ್ ವೀರು ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಚಾಮರಾಜನಗರ. ಸುಳವಾಡಿಯ ಮಾರಮ್ಮ ದೇವಸ್ಥಾನದಲ್ಲಿ ವಿಷಾಹಾರ ಸೇವನೆ ಮಾಡಿದ ಅನೇಕರಲ್ಲಿ ಬಹುತೇಕರು ಹನೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಆದರೆ ಆಸ್ಪತ್ರೆಯ ಹೊರಭಾಗದಲ್ಲಿ ಸಂಬಂಧಿಕರ ರೋದನವನ್ನ, ಆಕ್ರಂದನವನ್ನ ನೋಡೋದಕ್ಕಾಗ್ತಾ ಇಲ್ಲ. ಬಹಳಷ್ಟು ಮಂದಿ ಅಳ್ತಾ ಇದ್ದಾರೆ, ನೋವನ್ನ ವ್ಯಕ್ತಪಡಿಸಿಕೊಳ್ತಾ ಇದ್ದಾರೆ. ಯಾಕಂದ್ರೆ 11 ಮಂದಿ ಮೃತಪಟ್ಟಿದ್ದಾರೆ. ಈಗ ಚಿಕಿತ್ಸೆ ಪಡಿತಾ ಇರುವವರ ಕತೆ ಹೇಗೋ ಏನೋ ಅನ್ನುವಂತ ಆತಂಕ ಕೆಲವರಲ್ಲಿದ್ರೆ, ಇನ್ ಕೆಲವರು ಮೃತದೇಹವನ್ನ ಎಷ್ಟೊತ್ತಿಗೆ ಕೊಡ್ತಾರೆ, ನಮ್ಗೆ ಯಾವ ಮರಣೋತ್ತರ ಪರೀಕ್ಷೆ ಮಾಡೋದು ಬೇಡ, ಮೃತದೇಹವನ್ನ ಕೊಟ್ಬಿಡಿ ಅಂತ ಕೂಡ ಕೇಳ್ಕೊಂಡು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಆಸ್ಪತ್ರೆಯ ಮುಂಭಾಗದಲ್ಲಿ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಯಾರದ್ದೋ ದ್ವೇಷಕ್ಕೆ, ಯಾವುದೋ ವಿಚಾರಕ್ಕೆ ಅಮಾಯಕರು ಇಲ್ಲಿ ಬಲಿಯಾಗಿದ್ದಾರೆ. ದೇವಸ್ಥಾನಕ್ಕೆ ಹೋದಂತ ಭಕ್ತರು ಪ್ರಸಾದವನ್ನ ಸೇವನೆ ಮಾಡಿ ಈ ರೀತಿ ಮಸಣದ ಹಾದಿಯನ್ನ ಹಿಡಿದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕರು ಅಲ್ಲಿ ತಮ್ಮ ದುಃಖವನ್ನ ವ್ಯಕ್ತಪಡಿಸಿಕೊಳ್ತಾ ಇರೋದು ಯಾವ ರೀತಿಯಾಗಿ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಅನಿತಾ ಮೃತದೇಹದ ಮರಣೋತ್ತರ ಪರೀಕ್ಷೆ ಇದೀಗ ಮುಕ್ತಾಯವಾಗಿದೆ. ಕುಟುಂಬಸ್ಥರಿಗೆ ಮೃತದೇಹವನ್ನ ಪೊಲೀಸರು ಹಸ್ತಾಂತರ ಮಾಡಿದ್ದಾರೆ. 4 ಮೃತದೇಹಗಳ ಮರಣೋತ್ತರ ಪರೀಕ್ಷೆ ಈಗ ಮುಗಿದಿದೆ. 2 ವೈದ್ಯರಿಂದ 4 ಮರಣೋತ್ತರ ಪರೀಕ್ಷೆ ನಡೆದಿದೆ. 4 ಬಾಡಿ ಒಳಗೂ ಪಾಯ್ಸನ್ ಸೇರಿರೋದು ರಿಪೋರ್ಟ್ ನಲ್ಲಿ ಗೊತ್ತಾಗಿದೆ. 5 ದಿನಗಳಲ್ಲಿ ಮರಣೋತ್ತರ ಪರೀಕ್ಷಾ ವರದಿಯನ್ನ ವೈದ್ಯರು ಕೊಡ್ತಾರೆ. ರಾಮಪುರ ಪೊಲೀಸರಿಗೆ ಮರಣೋತ್ತರ ವರದಿಯನ್ನ ಹನೂರು ವೈದ್ಯರು ಕೊಡ್ತಾರೆ. ಪಾಯ್ಸನ್ ಸೇರಿದ 3-4 ಗಂಟೆಗಳ ಒಳಗಡೆ ಮನುಷ್ಯ ಸಾಯ್ತಾನೆ. ಆದ್ರೆ ಅದು ಪಾಯ್ಸನ್ ಅಂತ ಇನ್ನೂ ಕೂಡ ಆಸ್ಪತ್ರೆ ವೈದ್ಯರು ಹೇಳ್ತಾ ಇಲ್ಲ. ಈ ಬಗ್ಗೆ ಒಂದು 5 ದಿನ ಆದ್ಮೇಲೆ ರಿಪೋರ್ಟ್ ಅನ್ನ ಕೊಡ್ತಾರಂತೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಹನೂರು ಸರ್ಕಾರಿ ಆಸ್ಪತ್ರೆ ಬಳಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು, ಈಗ ಸದ್ಯಕ್ಕೆ ಮರಣೋತ್ತರ ಪರೀಕ್ಷೆ ಮುಗಿದಿದೆ, ಅಂದ್ರೆ ಎಲ್ಲಾ ಮೃತದೇಹಗಳ ಮರಣೋತ್ತರ ಪರೀಕ್ಷೆ ಇನ್ನೂ ಆಗಿಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ವೈದ್ಯರಿಂದ ಏನ್ ಮಾಹಿತಿ ಸಿಗ್ತಾ ಇದೆ, ಯಾವಾಗ ಪೊಲೀಸರಿಗೆ ರಿಪೋರ್ಟ್ ಸಲ್ಲಿಕೆ ಆಗುತ್ತೆ? ಖಂಡಿತ ಪ್ರತಿಮಾ, ಹನೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಮುಂಜಾನೆ ವೇಳೆಯಲ್ಲಿ 4 ಮೃತದೇಹಗಳು ಇಲ್ಲಿಗೆ ಬಂದು 4 ಮೃತದೇಹಗಳನ್ನು ಕೂಡ ಅಷ್ಟೇ ಅದರ ಎಲ್ಲಾ ಒಂದು ವರದಿಯನ್ನು ತಗೊಂಡಂತಹ ಬಳಿಕ ಏನು ಒಂದು ಮರಣೋತ್ತರ ಪರೀಕ್ಷೆಯನ್ನು ಕೂಡ ಅಷ್ಟೇ ಮುಕ್ತಾಯ ಮಾಡಿದ್ರು. ಈಗಷ್ಟೇ ಅನಿತಾ ಎಂಬುವಂತಹ 12 ವರ್ಷದ ಬಾಲಕಿಯ ಒಂದು ಮರಣೋತ್ತರ ಪರೀಕ್ಷೆಯನ್ನು ಕೂಡ ಮುಕ್ತಾಯ ಮಾಡಿದಂತಹ 2 ವೈದ್ಯರು ಆ ಒಂದು ಮೃತದೇಹವನ್ನು ಪೋಷಕರಿಗೆ ಕೂಡ ಒಪ್ಪಿಸಿದ್ದಾರೆ. ಒಪ್ಪಿಸಿದಂತ ಬಳಿಕ ವೈದ್ಯರು ಕೂಡ ಅಷ್ಟೇ 2 ವೈದ್ಯರಿಂದ ಮರಣೋತ್ತರ ಪರೀಕ್ಷೆ ನಡೆಯಿತು. ಆ ಒಂದು ಸಂದರ್ಭದಲ್ಲಿ ವೈದ್ಯರು ಕೂಡ ಅಷ್ಟೇ ಆಫ್ ದಿ ರೆಕಾರ್ಡ್ ಹೇಳಿರುವಂತಹದ್ದು, ಅಂದ್ರೆ 4 ಒಂದು ಬಾಡಿಯಲ್ಲಿ ಕೂಡ ಅಷ್ಟೇ ಪಾಯ್ಸನ್
ಪಾಯ್ಸನ್ ಇಂಜೆಕ್ಟ್ ಆಗಿರೋದು ಪಕ್ಕಾ ಆಗಿದೆ. ಆದ್ರೆ ಆ ಒಂದು ಯಾವುದು ಪಾಯ್ಸನ್ ಅನ್ನೋದ್ರ ಬಗ್ಗೆ ಈಗಲೇ ನಾವು ಯಾವುದೇ ಮಾಹಿತಿಯನ್ನು ಕೂಡ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಇದು ಕಾನ್ಫಿಡೆನ್ಷಿಯಲ್ ಆಗಿರುವಂತಹ ಒಂದು ಮ್ಯಾಟರ್ ಆಗಿರೋದ ಕಾರಣಕ್ಕೆ ಯಾವ ಪಾಯ್ಸನ್ ಅಂತ ಈಗಲೇ ನಾವು ಯಾರು ಕೂಡ ಅಷ್ಟೇ ಹೇಳಲ್ಲ. ಜೊತೆಗೆ ನಾವು ಈ ಒಂದು ವೈದ್ಯಕೀಯ ಪರೀಕ್ಷೆಯ ವರದಿಯನ್ನು ಕೂಡ ಅಷ್ಟೇ 4 ರಿಂದ 5 ದಿನಗಳು ತೆಗೆದುಕೊಂತೀವಿ. 4-5 ದಿನಗಳಲ್ಲಿ ಆ ಒಂದು ಮರಣೋತ್ತರ ಪರೀಕ್ಷಾ ವರದಿಯಲ್ಲಿ ಯಾವೆಲ್ಲ ರೀತಿಯಂತ ಪಾಯ್ಸನ್ ಅನ್ನು ಕೂಡ ಅಷ್ಟೇ ಆ ಒಂದು ಪ್ರಸಾದದಲ್ಲಿ ಬೆರೆಸಿದ್ರು. ಆ ಒಂದು ಪ್ರಸಾದದಲ್ಲಿ ಬೆರೆಸಿದಂತ ಪಾಯ್ಸನ್ ಬಾಡಿ ಒಳಗೆ ಇಂಜೆಕ್ಟ್ ಆದಂತ ಸುಮಾರು 4 ರಿಂದ 5 ಗಂಟೆಯ ಒಳಗಾಗಿ ಮನುಷ್ಯ ಸಾಯ್ತಾನೆ ಅನ್ನೋದ್ರ ಬಗ್ಗೆ ಕೂಡ ಇಷ್ಟೊಂದು ಮಾಹಿತಿಯನ್ನ ಈಗಾಗಲೇ ಆಸ್ಪತ್ರೆಯ ವೈದ್ಯರು ಕೂಡ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಮೇಲ್ನೋಟಕ್ಕೇನೋ ಆ ಒಂದು ಪ್ರಸಾದದಲ್ಲಿ ಪಾಯ್ಸನ್ ಬೆರೆಸೋದು ಕೂಡ ಅಷ್ಟೇ ಕನ್ಫರ್ಮ್ ಆಗಿದೆ. ಆದ್ರೆ ಯಾವ ಪಾಯ್ಸನ್ ಅನ್ನು ಬೆರೆಸಿದ್ರು ಅನ್ನೋದು ತಿಳಿಬೇಕು ಅಂದ್ರೆ ಬಹುತೇಕ ವರದಿ ಬರೋವರೆಗೂ ಕೂಡ ಅಷ್ಟೇ ಕಾಯ್ಬೇಕಾಗುತ್ತೆ. ಮತ್ತೊಂದು ಕೂಡ ಅಷ್ಟೇ ರಾಂಪುರ ಪೊಲೀಸರು ಕೂಡ ಅಷ್ಟೇ ಈಗಾಗಲೇ ಒಂದು ಮರಣೋತ್ತರ ಪರೀಕ್ಷಾ ಒಂದು ಸ್ಥಳಕ್ಕೆ ಬಂದು ಅವರು ಕೂಡ ಅಷ್ಟೇ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಅವರು ಕೂಡ ಅಷ್ಟೇ ವೈದ್ಯಾಧಿಕಾರಿಗಳೊಂದಿಗೆ ಮಾತುಕತೆಯನ್ನು ಕೂಡ ನಡೆಸಿದರೆ ಈ ಒಂದು ಸಂದರ್ಭದಲ್ಲಿ ವೈದ್ಯಾಧಿಕಾರಿಗಳು ಕೂಡ ಅಷ್ಟೇ ರಾಂಪುರ ಪೊಲೀಸರಿಗೂ ಕೂಡ ಅಷ್ಟೇ ಕೆಲವೊಂದು ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಾರೆ. ಮೇಲ್ನೋಟಕ್ಕೆ ಈ ಒಂದು ಪ್ರಾಥಮಿಕ ತನಿಖೆಗೆ ಬೇಕಾದಂತಹ ಯಾವೆಲ್ಲ ರೀತಿಯ ಅಂಶಗಳು ಬೇಕು ಅವೆಲ್ಲ ಅಂಶಗಳನ್ನು ಕೂಡ ಅಷ್ಟೇ ಅವರು ಹೇಳಿದ್ದಾರೆ. ಜೊತೆಗೆ ಇಲ್ಲಿ ಆನೂರು ಏನು ಸರ್ಕಾರಿ ಆಸ್ಪತ್ರೆಗೆ ಬಂದಿರುವಂತಹ 4 ಬಾಡಿಗಳೇನಿದೆ ಅವು 4 ಬಾಡಿಗಳಲ್ಲಿ ಕೂಡ ಅಷ್ಟೇ ಪಾಯ್ಸನ್ ಇಂಜೆಕ್ಟ್ ಆಗಿರೋದು ಕೂಡ ಅಷ್ಟೇ ಪಕ್ಕಾ ಆಗಿರುವ ಈ ನಿಟ್ಟಿನಲ್ಲಿ ರಾಂಪುರ ಪೊಲೀಸರು ಕೂಡ ಅಷ್ಟೇ ಈಗಾಗಲೇ 3 ವಶಕ್ಕೆ ಪಡೆದಿದ್ದಾರೆ. ಏನು ಅನುಮಾನಾಸ್ಪದವಾಗಿ ವಶಕ್ಕೆ ಪಡೆದಿರುವಂತಹ 3 ಆರೋಪಿಗಳೆಂದರೆ ಅವರನ್ನು ಕೂಡ ಅಷ್ಟೇ ಇದೇ ಒಂದು ಅಂಶಗಳನ್ನು ಇಟ್ಕೊಂಡು ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಸದ್ಯಕ್ಕೆ FSL ನ ವರದಿ ಕೂಡ ಅಷ್ಟೇ ಬರೋಕೆ ಇನ್ನು 2 ರಿಂದ 3 ದಿನಗಳ ಅವಕಾಶ 3 ದಿನಗಳು ಕೂಡ ಕಾಯಬೇಕಾಗುತ್ತೆ. ಜೊತೆಗೆ ವೈದ್ಯಕೀಯ ರಿಪೋರ್ಟ್ ಬರೋದಕ್ಕೂ ಕೂಡ ಅಷ್ಟೇ ಸುಮಾರು 4 ರಿಂದ 5 ದಿನಗಳ ಅವಶ್ಯಕತೆ ಇರುವಂತಹ ನಿಟ್ಟಿನಲ್ಲಿ ಸದ್ಯಕ್ಕೆ ಪೊಲೀಸರು ಅವರ ಒಂದು ಆಂಗಲ್ ಅಲ್ಲಿ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಈಗಾಗಲೇ ಮಾಡ್ತಿರುವಂತದ್ದು. ಸದ್ಯಕ್ಕೆ ರಾಂಪುರ ಪೊಲೀಸರು 3 ಇನ್ವೆಸ್ಟಿಗೇಷನ್ ಮಾಡ್ತಿದ್ರು. ಅವರು ಕೂಡ ಅಷ್ಟೇ ಇದುವರೆಗೂ ಯಾವುದೇ ರೀತಿಯ ಇನ್ಫಾರ್ಮೇಶನ್ ಅನ್ನು ಕೂಡ ಇದುವರೆಗೂ ಬಿಟ್ಟಿಲ್ಲ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಿರುವಂತದ್ದು. ಯಾಕಂದ್ರೆ ಅವರು ಆ ಒಂದು ದೇವಸ್ಥಾನದಲ್ಲಿ ಈ ಹಿಂದೆ ಒಂದು ಆಡಳಿತ ಮಂಡಳಿಯಲ್ಲಿ ಕೂಡ ನಾವಿದ್ವಿ. ಅದು ಬಿಟ್ಟರೆ ನಮ್ಗೆ ಇದಕ್ಕೂ ನಾವು ಈ ಒಂದು ಘಟನೆಗೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ ಅನ್ನುವಂತಹ ಮಾತನ್ನ ಮಾತ್ರ ಪೊಲೀಸರು ಮುಂದೆ ಹೇಳ್ತಿದ್ರೆ. ಆದ್ರೂ ಕೂಡ ಪೊಲೀಸರು ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಆ ಒಂದು ದೇವಸ್ಥಾನದಲ್ಲಿ ಪರ್ಟಿಕ್ಯುಲರ್ ಆಗಿ ಸಿಸಿ ಕ್ಯಾಮೆರಾ ಕೂಡ ಇತ್ತು. ಆದ್ರೆ ಒಂದು ಸಿಸಿ ಕ್ಯಾಮೆರಾ ಕಳೆದ ಕೆಲವು ದಿನಗಳಿಂದ ಕೂಡ ವರ್ಕ್ ಆಗ್ತಾ ಇರುವಂತಹ ನಿಟ್ಟಿನಲ್ಲಿ ಪೊಲೀಸರಿಗೆ ಸಾಕಷ್ಟು ರೀತಿಯ ಅನುಮಾನಗಳು ಕೂಡ ಈಗಾಗಲೇ ಎಡೆ ಮಾಡಿಕೊಟ್ಟಿರುವಂತದ್ದು. ಸದ್ಯ ದೇವಸ್ಥಾನದಲ್ಲಿರುವಂತಹ ಸಿಸಿ ಕ್ಯಾಮೆರಾದ ಒಂದು DVR ಅನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಅದನ್ನು ಕೂಡ ರಿಟ್ರೈ ಮಾಡೋದಕ್ಕೆ ಎಲ್ಲಾ ರೀತಿಯಂತ ಒಂದು ಪ್ರಯತ್ನಗಳನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಿರುವಂತದ್ದು. ಇನ್ನು ಈ ಒಂದು ಘಟನೆ ನಡೆದು 24 ಗಂಟೆಗಳಾಗಿದೆ. 24 ಗಂಟೆಗಳಾದ್ರೂ ಕೂಡ ಅಷ್ಟೇ ಇದುವರೆಗೂ ಯಾರು ಆ ಒಂದು ಪಾಯ್ಸನ್ ಅನ್ನ ಬೆರೆಸಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಯಾವುದೇ ರೀತಿಯ ಸ್ಪಷ್ಟವಾದಂತಹ ಮಾಹಿತಿ ಕೂಡ ಪೊಲೀಸರಿಗೆ ಸಿಕ್ಕಿಲ್ಲ. ಪ್ರತಿಮಾ, ಓಕೆ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗೆ. ನಿನ್ನೆ ಸುಳವಾಡಿಯ ಮಾರಮ್ಮನ ದೇಗುಲದಲ್ಲಿ ನಡೆದ ದುರಂತದಲ್ಲಿ ವಿಷ ಪ್ರಸಾದ ತಯಾರಾಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ದೇವಸ್ಥಾನದ ಅಡುಗೆ ಮನೆಯಿಂದ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಚಾಮರಾಜನಗರದ ಸುಳ್ವಾಡಿ ಗ್ರಾಮದಲ್ಲಿ ಆಗಿರುವಂತಹ ವಿಷ ಪ್ರಸಾದ ಪ್ರಕರಣಕ್ಕೆ ಪ್ರಮುಖವಾಗಿ ಕಾರಣವಾಗಿದ್ದು ಪ್ರಸಾದ. ಈ ಪ್ರಸಾದ ತಯಾರಾಗಿದ್ದು ಮಾರಮ್ಮನ ದೇವಾಲಯದ ಆವರಣದಲ್ಲಿ. ನಾವೀಗ ದೇವಾಲಯದ ಒಳಭಾಗದಲ್ಲಿ ನಿಂತಿದ್ದೇವೆ. ಇದೇ ದೇವಾಲಯದ ಒಳಭಾಗದಲ್ಲಿ ಪ್ರಸಾದ ವಿನಿಯೋಗವನ್ನ ಮಾಡೋದಕ್ಕೆ ಒಂದು ಸ್ಥಳವನ್ನ ನಿಗದಿ ಮಾಡಲಾಗಿದೆ. ಆ ಸ್ಥಳವನ್ನು ಸಹ ಅಭಿವೃದ್ಧಿಯೂ ಸಹ ಮಾಡಲಾಗಿದೆ. ಇಲ್ಲಿ ವಿಶೇಷವಾಗಿ 2 ಒಲೆಗಳನ್ನ ಇಟ್ಟು ಪ್ರಸಾದವನ್ನ ತಯಾರು ಮಾಡಲಾಗುತ್ತೆ. ಅತ್ಯಂತ ಸಂಪ್ರದಾಯಬದ್ಧವಾಗಿ ಒಲೆಗಳಿಗೆ ಪೂಜೆಯನ್ನ ನೆರವೇರಿಸಿ ಪ್ರತಿ ಬಾರಿಯೂ ಸಹ ಪ್ರಸಾದವನ್ನ ತಯಾರು ಮಾಡ್ತಾರೆ. ನಾವು ದೃಶ್ಯಗಳಲ್ಲೂ ಸಹ ನೋಡ್ಬೋದು. ಒಲೆಗೆ ಪೂಜೆಯನ್ನ ಮಾಡ್ತಾರೆ. ಅದಾದ ನಂತರ ಇಲ್ಲಿಯೇ ಪ್ರಸಾದಕ್ಕೆ ಬೇಕಾದಂತ ಎಲ್ಲ ಪದಾರ್ಥಗಳನ್ನ ತಯಾರು ಮಾಡ್ಕೊಳ್ತಾರೆ. ಅದಕ್ಕೆ ಬೇಕಾದಂತ ಮಸಾಲೆ ಪದಾರ್ಥಗಳಿರ್ಬೋದು, ಚಕ್ಕೆ, ಲವಂಗ, ಇಂಗು, ಅರಿಶಿಣ ಪುಡಿ, ತೆಂಗಿನಕಾಯಿ, ಹೀಗೆ ಪ್ರತಿ ಪದಾರ್ಥವನ್ನು ಸಹ ಇದೇ ಜಾಗದಲ್ಲಿ ಕುಳಿತುಕೊಂಡು ತಯಾರನ್ನು ಮಾಡ್ತಾರೆ. ಅದಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ಮೊದಲೇ ಮಾಡ್ಕೊಂಡಿರ್ತಾರೆ. ಮತ್ತು ಪದಾರ್ಥಗಳನ್ನು ಸಹ ಭಕ್ತಾದಿಗಳು ನೀಡಿದ ಕಾಣಿಕೆಯಲ್ಲೇ ಸಹ ಅದನ್ನ ತಂದು ತಯಾರು ಮಾಡ್ತಾರೆ. ಆ ಪದಾರ್ಥಗಳನ್ನೂ ಸಹ ಈಗಲೂ ಸಹ ಇಲ್ಲೇ ಬಿದ್ದಿವೆ. ಇವುಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿನ್ನೆ ಬೆಳಿಗ್ಗೆ ಎಷ್ಟರ ಮಟ್ಟಿಗೆ ತಯಾರು ಮಾಡಿದ್ರು ಅಂತ. ಇನ್ನು ಪ್ರಸಾದಕ್ಕೆ ಬೇಕಾದಂತ ಮಸಾಲೆಯನ್ನು ಸಹ ಇಲ್ಲೇ ಅವರು ಪ್ರಿಪೇರ್ ಅನ್ನು ಮಾಡ್ಕೊಳ್ತಾರೆ. ಪ್ರಸಾದವನ್ನ ಹಿಂದಿನ ಕಾಲದಲ್ಲಿ ಬಳಸಿದಂತ ಕಲ್ಲಿನಿಂದ ಅದನ್ನ ರುಬ್ಬಿಕೊಂಡು ಆನಂತರ ಮಸಾಲೆಯನ್ನ ತಯಾರು ಮಾಡ್ತಾರೆ. ಒಟ್ಟಾರೆ ಇಡೀ ಮಸಾಲೆಯನ್ನ ಇಲ್ಲೇ ತಯಾರಿಸಿಕೊಂಡು ಇಲ್ಲಿ ಒಂದು ದೊಡ್ಡದಾದಂತಹ ಹಾಲ್ನಲ್ಲಿ ಪ್ರಸಾದವನ್ನ ವಿನಿಯೋಗ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾರೆ. ಸುಮಾರು 200 ರಿಂದ 250 ಮಂದಿ ಈ ಪ್ರಸಾದವನ್ನ ಸ್ವೀಕರಿಸಿದ್ದಾರೆ. ಅದಕ್ಕೆ ಮುಂಚಿತವಾಗಿ ಸುಮಾರು 500 ಮಂದಿಗೆ ಇಲ್ಲಿ ಪ್ರಸಾದ ವಿನಿಯೋಗಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗಿತ್ತು. ಗೋಪುರದ ಪೂಜೆಯ ನಂತರ ಪ್ರಸಾದ ವಿನಿಯೋಗ ಆಗ್ಬೇಕಿತ್ತು. ಆದ್ರೆ ಗೋಪುರದ ಪೂಜೆಗೂ ಮುನ್ನ ಬಂದಂತ ಓಂ ಶಕ್ತಿ ಎಲ್ಲ ಭಕ್ತಾದಿಗಳಿಗೆ 200 ಜನಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಪ್ರಸಾದವನ್ನ ಕೊಡ್ತಾರೆ. ಅವರು ಪ್ರಸಾದವನ್ನ ತಿಂದ
ಕೆಲವೇ ಕ್ಷಣಗಳಲ್ಲಿ ಅವರಿಗೆ ವಾಂತಿ ಭೇದಿ ಸ್ಟಾರ್ಟ್ ಆಗುತ್ತೆ. ಆ ನಂತರ ತಕ್ಷಣ ಎಲ್ಲ ಪ್ರಸಾದದ ಪದಾರ್ಥಗಳನ್ನ ದೇವಾಲಯದ ಹಿಂಬದಿಗೆ ಬಿಸಾಕ್ತಾರೆ. ಅಲ್ಲಿ ಎಲೆಗಳ ಸಮೇತವೂ ಸಹ ಆಹಾರದ ಸಮೇತ ಅವರು ಹಿಂಬದಿಗೆ ಬಿಸಾಕ್ತಾರೆ. ಆ ಸಂದರ್ಭದಲ್ಲಿ ಕಾಗೆಗಳು ಸಹ ಅದನ್ನ ತಿಂದು ಮೃತಪಡ್ತವೆ. ಇದಾದ ಕೆಲವೇ ಹೊತ್ತಿಗೆ ಗೊತ್ತಾಗುತ್ತೆ ಪ್ರಸಾದದಲ್ಲಿ ಸಂಪೂರ್ಣವಾಗಿ ವಿಷಪ್ರಾಶನವಾಗಿದೆ ಅಂತ. ಅದರಲ್ಲಿ ಒಟ್ಟು 80 ಮಂದಿ ಅಸ್ವಸ್ಥರಾಗ್ತಾರೆ, 11 ಮಂದಿ ನಿಧನರಾಗಿದ್ದಾರೆ. ಇಡೀ ಪ್ರಕರಣದ ಹಿನ್ನೆಲೆಯಲ್ಲಿ ಘಟನೆಯನ್ನ ನೋಡ್ತಾ ಇದ್ರೆ ಈ ಪ್ರಕರಣದ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಇದೇ ಜಾಗದಲ್ಲಿ ವಿಷಪ್ರಸಾರಣ ಆಗಿರಬಹುದು ಅನ್ನೋ ಒಂದು ಶಂಕೆಯನ್ನು ಸಹ ವ್ಯಕ್ತಪಡಿಸಲಾಗ್ತಾ ಇದೆ. ಆದರೆ ವಿಷಪ್ರಸಾರಣ ಹೇಗಾಯ್ತು, ಯಾವ ಪದಾರ್ಥಕ್ಕೆ ವಿಷವನ್ನ ಬೆರೆಸಿದ್ರು ಮತ್ತು ಎಷ್ಟು ಪ್ರಮಾಣದಲ್ಲಿ ಬೆರೆಸಿದ್ರು, ಈ ಪರಿಯ ಒಂದು ದೊಡ್ಡ ದುರಂತ ಆಗೋದಕ್ಕೆ ಕಾರಣರಾದ್ರು ಯಾರು ಅನ್ನೋದೇ ಇದೀಗ ಮೂಡಿರುವಂತಹ ಕುತೂಹಲಕಾರಿ ಪ್ರಶ್ನೆಯಾಗಿದೆ. ಅದೇನೇ ಇದ್ರೂ ಪೊಲೀಸ್ ತನಿಖೆಯಿಂದ ಈ ಪ್ರಕರಣದ ಸತ್ಯಾಸತ್ಯತೆ ಹೊರಬಂದ ಮೇಲಷ್ಟೇ ಈ ಘಟನೆ ಯಾಕಾಯ್ತು, ಹೇಗಾಯ್ತು ಅನ್ನೋದು ತಿಳಿಬೇಕಾಗತ್ತೆ. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಚಾಮರಾಜನಗರ.